ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಇಯರ್ DLED ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವಿಷಯದ ಬಗ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 5 ಮಾರ್ಕ್ಸ್ ಕ್ವಶನ್ಸನ್ನು ಯೂನಿಟ್ 5ಗೆ ಸಂಬಂಧಪಟ್ಟಂತೆ ಸಾಲ್ವ್ ಮಾಡ್ತಾಯಿದ್ದೀನಿ. ಯೂನಿಟ್ 5 ಅಸೆಸ್ಮೆಂಟ್ ಅಂತ ಒಂದು ನಿಮಗೆ ಗೊತ್ತಿದೆ. ಅಸೆಸ್ಮೆಂಟ್ ಬಗ್ಗೆ LSRW ಅಸೆಸ್ಮೆಂಟ್ ಏನಿದೆ ಅದರಲ್ಲಿ ನಾವು ಕಲಿತೀವಿ. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಅದು ಅಸೆಸ್ಮೆಂಟ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಾವು ಕಲಿತೀವಿ. ಮತ್ತು ಟೆಸ್ಟ್ಗಳ ಬಗ್ಗೆ ಮತ್ತು ಇವ್ಯಾಲ್ಯೂಷನ್ ಬಗ್ಗೆ, ಅಸೆಸ್ಮೆಂಟ್ ಬಗ್ಗೆ ಬಹಳ ನಾವು ಆ ಒಂದು ಯೂನಿಟಲ್ಲಿ ಕಲಿತೀವಿ. ಇಲ್ಲಿ ಮೊದಲನೇ ಕ್ವಶನ್ ಏನು ಕೇಳಿದ್ದಾನೆ ಅಂದರೆ ಮೆನ್ಷನ್ ದ ಟೈಪ್ ಆಫ್ ಟೆಸ್ಟ್. ಮೆನ್ಷನ್ ದ ಟೈಪ್ ಆಫ್ ಟೆಸ್ಟ್. ಎಕ್ಸ್ಪ್ಲೈನ್ ಎನಿ ಒನ್ ಆಫ್ ದಿ ಟೆಸ್ಟ್ ಅಂತ ಇದೆ. ಅಂದರೆ ಎಷ್ಟು ಟೆಸ್ಟ್ಗಳಿದೆ, ಎಷ್ಟು ಟೆಸ್ಟ್ಗಳ ವಿಧ ಎಷ್ಟು ಅದನ್ನು ಮೆನ್ಷನ್ ಮಾಡಿ, ಯಾವುದಾದ್ರೂ ಒಂದು ಟೆಸ್ಟನ್ನು ಏನು ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅಂತ ಇದೆ. ನಾನು ಕೆಳಗೆ ಟೈಪ್ ಆಫ್ ಟೆಸ್ಟ್ ಅಂತ ಹಾಕ್ಕೊಂಡಿದ್ದೀನಿ. ದ ಮೇನ್ ಟೈಪ್ಸ್ ಆಫ್ ಟೆಸ್ಟ್ ಯೂಸ್ಡ್ ಇನ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಟೆಸ್ಟ್ಗಳನ್ನು ನಾವು ಬಳಸ್ತೀವಿ ಅಂತಕ್ಕಂಥದ್ದು ಕೆಳಗೆ ಪಟ್ಟಿ ಮಾಡಿದ್ದೀನಿ. ಡಯಾಗ್ನೋಸ್ಟಿಕ್ ಟೆಸ್ಟ್ ಇದೆ, ಅದು ನೈದಾನಿಕ ಪರೀಕ್ಷೆ ಅಂತೀವಿ. ಅಚೀವ್ಮೆಂಟ್ ಟೆಸ್ಟ್ ಇದೆ, ಸಾಧನಾ ಪರೀಕ್ಷೆ ಅಂತೀವಿ. ಪ್ರಾಫಿಷಿಯನ್ಸಿ ಟೆಸ್ಟ್ ಇದೆ, ಅದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿದ್ದು, ಭಾಷಾ ಪಾಂಡಿತ್ಯ ಅದರ ಬಗ್ಗೆ ಸಂಬಂಧಪಟ್ಟಿದ್ದು ಟೆಸ್ಟು. ಪ್ಲೇಸ್ಮೆಂಟ್ ಟೆಸ್ಟು, ಒಂದು ಮಗುವನ್ನು ತನ್ನ ಎಬಿಲಿಟಿ ಮೇಲೆ ಡಿಫ್ರೆಂಟ್ ಕೋರ್ಸ್ಗೆ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥದ್ದು. ಆ್ಯಪ್ಟಿಟ್ಯೂಡ್ ಅಂದರೆ CET ಟೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಎಲ್ಲ ಟೆಸ್ಟುಗಳನ್ನು ನಾವು ಬಳಸ್ತೀವಿ. ಎಲ್ಲಿ ಅಂತೇಳಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ಎಕ್ಸ್ಪ್ಲೇನ್ ಎನಿ ಒನ್ ಟೆಸ್ಟ್ ಅಂತ ಇದೆ. ನಾವು ಇಲ್ಲಿ ಅಚೀವ್ಮೆಂಟ್ ಟೆಸ್ಟನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಈ 5 ಟೆಸ್ಟ್ಗಳಲ್ಲಿ ಒಂದು ಟೆಸ್ಟ್ ಅಚೀವ್ಮೆಂಟ್ ಟೆಸ್ಟ್ ಏನಿದೆ, ಇಲ್ಲಿ ನಾನು ಎಕ್ಸ್ಪ್ಲೈನ್ ಎನಿ ಒನ್ ಆಫ್ ದಿ ಟೆಸ್ಟ್ ಅಂತ ಇದೆ. ನಾನು ಅಚೀವ್ಮೆಂಟ್ ಟೆಸ್ಟ್ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಆ್ಯನ್ ಅಚೀವ್ಮೆಂಟ್ ಟೆಸ್ಟ್ ಈಸ್ ಎ ಟೆಸ್ಟ್. ಅಚೀವ್ಮೆಂಟ್ ಟೆಸ್ಟ್ ಅನ್ನೋದು ಒಂದು ಟೆಸ್ಟು. ಕಂಡಕ್ಟೆಡ್ ಟು ಮೆಷರ್. ಏನಕ್ಕೆ ಕಂಡಕ್ಟ್ ಮಾಡ್ತೀವಿ? ಮೆಷರ್ ಮಾಡೋದಕ್ಕೆ. ಏನನ್ನು? ದ ನಾಲೆಡ್ಜ್, ಸ್ಕಿಲ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಗೈನ್ಡ್ ಬೈ ದಿ ಸ್ಟೂಡೆಂಟ್ಸ್ ಅಂತ. ಅಂದರೆ ನಾಲೆಡ್ಜ್ ಅಂತ ಹೇಳಿದ್ರೆ ಜ್ಞಾನ, ಸ್ಕಿಲ್ಸ್ ಅಂದರೆ ಕೌಶಲಗಳನ್ನು, ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆಯನ್ನು ಎಷ್ಟು ಪಡ್ಕೊಂಡಿದ್ದಾವೆ ಸ್ಟೂಡೆಂಟು ಆಫ್ಟರ್ ಎ ಟರ್ಮ್ ಆಫ್ ಎ ಕೋರ್ಸ್. ಒಂದು ಟರ್ಮ್ ಆದಮೇಲೆ, ಒಂದು ಕೋರ್ಸ್ ಆದಮೇಲೆ, ಅದು ಸೆಮಿಸ್ಟರ್ ಆಗಿರ್ಬೋದು ಅಥವಾ ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಅದಾದಮೇಲೆ ಸ್ಟೂಡೆಂಟು ಎಷ್ಟು ನಾಲೆಡ್ಜನ್ನು, ಎಷ್ಟು ಕೌಶಲಗಳನ್ನು, ಎಷ್ಟು ಅಂಡರ್ಸ್ಟ್ಯಾಂಡಿಂಗನ್ನು ಅವ್ರು ಪಡ್ಕೊಂಡಿದ್ದಾವೆ, ಅದನ್ನು ಮೆಷರ್ ಮಾಡೋದಕ್ಕೆ ಬಳಸ್ತಕ್ಕಂಥ ಒಂದು ಟೆಸ್ಟನ್ನು ನಾವು ಅಚೀವ್ಮೆಂಟ್ ಟೆಸ್ಟ್ ಅಂತ ಹೇಳ್ತೀವಿ. ಇಟ್ ಶೋಸ್ ಹೌ ಫಾರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಹ್ಯಾವ್ ಬೀನ್ ಅಚೀವ್ಡ್. ಇದೇನು ತೋರಿಸುತ್ತೆ ಅಂದರೆ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂದರೆ ಕಲಿಕಾ ಉದ್ದೇಶಗಳು ಎಷ್ಟು ಅಚೀವ್ ಆಗಿದೆ, ಮಕ್ಕಳಿಂದ ಎಷ್ಟು ಸಾಧಿಸಲ್ಪಟ್ಟಿದೆ ಅಂತಕ್ಕಂಥದ್ದು ನಮಗೆ ಈ ಒಂದು ಟೆಸ್ಟಿಂದ ಗೊತ್ತಾಗುತ್ತೆ. ಸೊ ಇಷ್ಟನ್ನು ನೀವು ಬರೆದಾಗ ಮತ್ತು ಕೆಳಗೆ ಪರ್ಪೋಸ್ ಆಫ್ ಅಚೀವ್ಮೆಂಟ್ ಟೆಸ್ಟ್ ಅಂತ ಕೊಟ್ಟಿದ್ದೀನಿ. ಅಂದರೆ ಈ ಒಂದು ಅಚೀವ್ಮೆಂಟ್ ಟೆಸ್ಟಿನ ಉದ್ದೇಶ ಏನು, ಇಲ್ಲಿ ABCD ಒಂದೊಂದು ಪಾಯಿಂಟನ್ನು ಕೊಟ್ಟಿದ್ದೀನಿ. ಪರ್ಪೋಸ್ ಅಂದರೆ ಉದ್ದೇಶ. ಅಚೀವ್ಮೆಂಟ್ ಟೆಸ್ಟ್ ನಾವೇನಕ್ಕೆ ಮಾಡಬೇಕು? ಟು ನೋ ದ ಪ್ರೋಗ್ರೆಸ್ ಆಫ್ ದಿ ಸ್ಟೂಡೆಂಟ್. ಅಂದರೆ ಮಕ್ಕಳ ಪ್ರೋಗ್ರೆಸ್ಸನ್ನು ತಿಳ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ? ಅಚೀವ್ಮೆಂಟ್ ಟೆಸ್ಟ್ ಮಾಡ್ತೀವಿ. ಓಕೆ. ಟು ಮೆಷರ್ ದ ಲರ್ನಿಂಗ್ ಔಟ್ಕಮ್ಸ್ ಆಫ್ ಎ ಕೋರ್ಸ್. ಅಂದರೆ ಒಂದು ಕೋರ್ಸಿನ ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಕಲಿಕಾ ಉದ್ದೇಶಗಳು ಅಥವಾ ಔಟ್ಕಮ್ಸ್ ಅಂತ ಏನು ಹೇಳ್ತೀವಿ. ಒಂದು ಕೋರ್ಸ್ ಇದೆ, ಆ ಕೋರ್ಸ್ ಮುಗಿದ ಮೇಲೆ ಮಕ್ಕಳಲ್ಲಿ ಏನು ಲರ್ನಿಂಗ್ ಔಟ್ಕಮ್ಸ್ ಆಗುತ್ತೆ, ಅದನ್ನು ಕಲಿಕಾ ಫಲಗಳು ಅಂತೇನು ಹೇಳ್ತೀವಿ, ಅದನ್ನು ಮೆಷರ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ? ಈ ಒಂದು ಅಚೀವ್ಮೆಂಟ್ ಟೆಸ್ಟನ್ನು ನಾವು ಬಳಸ್ತೀವಿ. ಟು ಅವಾರ್ಡ್ ಮಾರ್ಕ್ಸ್, ಗ್ರೇಡ್ಸ್, ರ್ಯಾಂಕ್. ಮಕ್ಕಳಿಗೆ ಮಾರ್ಕ್ಸ್ ಕೊಡೋದಕ್ಕೆ, ಗ್ರೇಡ್ ಕೊಡೋದಕ್ಕೆ, ರ್ಯಾಂಕ್ ಕೊಡೋದಕ್ಕೆ ನಾವು ಈ ಒಂದು ಟೆಸ್ಟನ್ನು ಮಾಡ್ತೀವಿ. ಕೊನೆಯದಾಗಿ ಟು ಇವ್ಯಾಲ್ಯೂಯೇಟ್ ದ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಮೆಥಡ್ಸ್. ನಮ್ಮ ಒಂದು ಟೀಚಿಂಗ್ ಮೆಥಡ್ಸ್, ಬೋಧನಾ ವಿಧಾನಗಳು ತುಂಬ ಎಫೆಕ್ಟಿವ್ ಆಗಿದೆಯಾ ಇಲ್ಲ ಅಂತ ಮೌಲ್ಯಮಾಪನ ಮಾಡ್ಕೊಳ್ಳೋಕ್ಕೂ ಕೂಡ ನಾವು ಈ ಅಚೀವ್ಮೆಂಟಿನ ಟೆಸ್ಟ್ ಮಾಡ್ತೀವಿ. ಟು ನೋ ದ ಪ್ರೋಗ್ರೆಸ್ ಆಫ್ ದಿ ಸ್ಟೂಡೆಂಟ್ ಮೊದಲನೇದು. ಟು ಮೆಷರ್ ದ ಲರ್ನಿಂಗ್ ಔಟ್ಕಮ್ಸ್ ಆಫ್ ಎ ಕೋರ್ಸ್. C. ಟು ಅವಾರ್ಡ್ ಮಾರ್ಕ್ಸು, ಗ್ರೇಡು, ರ್ಯಾಂಕ್ಸು. D. ಟು ಇವ್ಯಾಲ್ಯೂಯೇಟ್ ದ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಮೆಥಡ್ಸ್. ಈ ಒಂದು ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ? ಈ ಒಂದು ಅಚೀವ್ಮೆಂಟ್ ಟೆಸ್ಟನ್ನು ಮಾಡ್ತೀವಿ. ಇದು ಪರ್ಪೋಸ್ ಆಫ್ ಎ ಟೆಸ್ಟ್. 4 ಪರ್ಪೋಸ್ಗಳನ್ನು ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಅದರ ಜೊತೆ ಇನ್ನೊಂದು ಪಾಯಿಂಟನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಅಚೀವ್ಮೆಂಟ್ ಟೆಸ್ಟಿನ ಗುಣಲಕ್ಷಣಗಳೇನು, ಹೆಂಗಿರುತ್ತೆ ಅಂತಕ್ಕಂಥದ್ದು ಗುಣಲಕ್ಷಣ. ಅದು ಕೂಡ ABCDಯಲ್ಲಿ ಹೇಳಿದ್ದಾನು.
ಬೇಸ್ಡ್ ಆನ್ ದಿ ಪ್ರಿಸ್ಕ್ರೈಬ್ ಸಿಲೆಬಸ್. ಈ ಅಚೀವ್ಮೆಂಟ್ ಟೆಸ್ಟ್ ಏನಿದೆ ಅದಕ್ಕೆ ಒಂದು ಸಿಲೆಬಸ್ ಇರುತ್ತೆ, ಅದಕ್ಕೆ ತನ್ನದೇ ಆದಂತಹ ಪ್ರಿಸ್ಕ್ರೈಬ್ಡ್ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ನಿರ್ದಿಷ್ಟವಾದಂಥ ಪಠ್ಯಕ್ರಮ ಇರುತ್ತೆ. ಆ ಪಠ್ಯಕ್ರಮವನ್ನು ಓದ್ಕೊಂಡು ಹೋಗಿ ನಾವೇನು ಮಾಡಬೇಕಾಗುತ್ತೆ, ಎಕ್ಸಾಮನ್ನು ಅಟೆಂಡ್ ಮಾಡ್ತಕ್ಕಂಥದ್ದು. ನೀವೆಲ್ಲ DLED ಸ್ಟೂಡೆಂಟ್ಸು ಕೊನೆಯಲ್ಲಿ ಎಕ್ಸಾಮ್ ಏನು ಬರೀತೀವಿ ಆ ಡೇಟಲ್ಲಿ ಅದನ್ನು ಅಚೀವ್ಮೆಂಟ್ ಟೆಸ್ಟೇ ಅಂತ ಹೇಳ್ತೀವಿ. ಆ್ಯನ್ಯುವಲ್ ಎಂಡಲ್ಲಿ ಏನು ಎಕ್ಸಾಮ್ ಡೇಟಲ್ಲಿ ಹೋಗಿ ಬರೆದು ಪಾಸ್ ಆಗ್ತೀವಲ್ಲ ಅದನ್ನು ನಾವು ಅಚೀವ್ಮೆಂಟ್ ಟೆಸ್ಟ್ ಅಂತೀವಿ. ಅದಕ್ಕೆ ನಿಮ್ಗೆ ಗೊತ್ತಿದೆ, ಅದಕ್ಕೆ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇದೆ, ಪಠ್ಯಕ್ರಮ ಇದೆ, ಅದನ್ನೇ ನೀವು ಕಲಿತಾ ಇದ್ದೀರ. B, ಕಂಡಕ್ಟೆಡ್ ಆಫ್ಟರ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಇದು ಯಾವಾಗ ಕಂಡಕ್ಟ್ ಮಾಡ್ತೀವಿ? ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಮುಗಿದ ಮೇಲೆ, ಬೋಧನಾ ಕಲಿಕಾ ಏನು ಚಟುವಟಿಕೆಗಳಿದೆ, ಪ್ರಕ್ರಿಯೆ ಇದೆ, ಅದನ್ನು ಮುಗಿದ ಮೇಲೆ ಇದನ್ನು ಕಂಡಕ್ಟ್ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಓರಲ್, ರಿಟರ್ನ್ ಆರ್ ಪ್ರಾಕ್ಟಿಕಲ್. ಇದು ಮೌಖಿಕ ಆಗಿರ್ಬೋದು, ಲಿಖಿತ ಆಗಿರ್ಬೋದು, ಪ್ರಾಕ್ಟಿಕಲ್ ಪ್ರಾಯೋಗಿಕ ಕೂಡ ಆಗಿರಬಹುದು. D, ಮೆಷರ್ಸ್ ಬೋತ್ ನಾಲೆಡ್ಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಇದರಲ್ಲಿ ನಿಮ್ಮ ನಾಲೆಡ್ಜ್ ಮತ್ತು ಅಂಡರ್ಸ್ಟ್ಯಾಂಡಿಂಗನ್ನು ಮೆಷರ್ ಮಾಡಿ ನಿಮಗೆ ಮಾರ್ಕ್ಸನ್ನು ಅಥವಾ ಗ್ರೇಡನ್ನು ಅಥವಾ ಏನು ನಿಮಗೆ ಪ್ರೋಗ್ರೆಸ್ ಏನಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಾಗುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ 4 ಇದೆ ಮತ್ತು ಪರ್ಪೋಸ್ ಆಫ್ ಅಚೀವ್ಮೆಂಟ್ 4 ಇದೆ. ಇಷ್ಟನ್ನು ಬರೆದ್ರೆ ನಿಮಗೆ 5 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಇಲ್ಲಿ ಬೇಕಾದರೆ ನೀವು ಎಕ್ಸ್ಪ್ಲನೇಷನ್ ಶಾರ್ಟ್ ಮಾಡ್ಕೋಬೋದು. ಮತ್ತು ಈ 4 ಏನು ಪರ್ಪೋಸ್ 4 ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ 4 ನೀವು ಭಾಳ ಸುಲಭವಾಗಿ ಇಲ್ಲಿ ಅಟೆಂಡ್ ಮಾಡ್ಬೋದು. ಮಾಡಿದ್ರೆ ನಿಮಗೆ 5 ಅಂಕಗಳು ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 2ಗೆ ಹೋಗೋದು. ಕ್ವಶನ್ ನಂಬರ್ 2 ಏನಿದೆ ಸ್ವಲ್ಪ ಲಾಂಗ್ ಆಗಿರ್ತಕ್ಕಂಥ ಕ್ವಶನು. ನಿಮಗೇನಾದರೂ ಲಾಂಗ್ ಲೆಂತಿ ಆನ್ಸರ್ ಕ್ವಶನ್ಸ್ ಬಂತು ಅಂತ ಹೇಳಿದ್ರೆ ನಿಮಗೆ ಏನಾಗುತ್ತೆ, ಭಯ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQ ಆರ್ ಪಾಪ್ಯುಲರ್ ಇನ್ ಟೆಸ್ಟಿಂಗ್ ಇನ್ ಎಜುಕೇಷನಲ್ ಸಿಸ್ಟಮ್. ಆ್ಯಸ್ ಎ ಟೀಚರ್ ವಾಟ್ ಗೈಡ್ಲೈನ್ಸ್ ಯು ಶುಡ್ ಕೀಪ್ ಇನ್ ಮೈಂಡ್ ವೈಲ್ ಪ್ರಿಪೇರಿಂಗ್ MCQ ಅಂತ ಇದೆ. ಇಷ್ಟು ದೊಡ್ಡ ಕ್ವಶನ್ ಇದೆ, ನನಗೆ ಅದು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. MCQ ಅಂದ್ರೇನು? ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಿಮ್ಗೆ ಗೊತ್ತಿದೆ, ಬಹು ಆಯ್ಕೆ ಪ್ರಶ್ನೆ. ಅದು ಪಾಪ್ಯುಲರ್ ಆಗಿದೆ ಟೆಸ್ಟಿಂಗ್ ಎಜುಕೇಷನಲ್ ಸಿಸ್ಟಮಲ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ತುಂಬ ಪಾಪ್ಯುಲರ್ ಆಗಿದೆ. MCQ ಈಗ ಏನಾಗಿದೆ, ಎಲ್ಲ ಕಡೆ MCQ ಪ್ರಶ್ನೆಗಳನ್ನೇ ಕೇಳಲಾಗುತ್ತೆ. ಅದು ತುಂಬ ಪಾಪ್ಯುಲರ್ ಆಗಿದೆ ಎಜುಕೇಷನಲ್ ಸಿಸ್ಟಮಲ್ಲಿ ಟೆಸ್ಟ್ ಮಾಡೋದಕ್ಕೋಸ್ಕರ. ಓಕೆ, ಇಷ್ಟು ಅರ್ಥ. ಅದು ಆ್ಯಸ್ ಎ ಟೀಚರ್, ನೀವು ಟೀಚರ್ ಆಗಿ ವಾಟ್ ಗೈಡ್ಲೈನ್ಸ್, ನೀವು ಏನು ಮಾರ್ಗದರ್ಶನಗಳನ್ನು ಫಾಲೋ ಮಾಡ್ತೀರಾ, ಯು ಶುಡ್ ಕೀಪ್ ಇನ್ ಮೈಂಡ್, ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ತೀರಾ ವೈಲ್ ಪ್ರಿಪೇರಿಂಗ್ MCQನ ನೀವು ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಯಾವ ಗೈಡ್ಲೈನ್ಸನ್ನು ನಿಮ್ಮ ಮೈಂಡಲ್ಲಿ ಮನಸ್ಸಲ್ಲಿ ಇಟ್ಕೊಂಡು MCQನ ರಚನೆ ಮಾಡ್ತೀವ, ಆ ಒಂದು ಪ್ರಶ್ನೆಯನ್ನು ರಚನೆ ಮಾಡ್ತೀವ ಅಂತಕ್ಕಂಥದ್ದೇ ಇಲ್ಲಿ ಕ್ವಶನ್. ತುಂಬ ಲಾಂಗ್ ಕ್ವಶನ್ಸ್ ಇತ್ತು, ಲೆಂತ್ ಇತ್ತು ಅಂದರೆ ನೀವು ಭಯ ಪಡೋದು ಬೇಡ, ನಿಧಾನವಾಗಿ ಓದೋದು ಗೊತ್ತಾಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತುಂಬ ಫೇಮಸ್ ಆಗಿದೆ, ಪಾಪ್ಯುಲರ್ ಆಗಿದೆ. ಓಕೆ, ಟೀಚರ್ ಆಗಿ ನೀವೇನು ಗೈಡ್ಲೈನ್ಸನ್ನು ನೀವು ಫಾಲೋ ಮಾಡ್ಕೊಳ್ತೀವ, ಏನಕ್ಕೆ MCQನ ನೀವು ಪ್ರಿಪೇರ್ ಮಾಡಬೇಕು, ರಚನೆ ಮಾಡಬೇಕು. ಆ ಕ್ವಶನ್ಗಳನ್ನು ರಚನೆ ಮಾಡಬೇಕಾದ್ರೆ ನೀವು ಯಾವ ಮಾರ್ಗದರ್ಶನವನ್ನು ನೀವು ಫಾಲೋ ಮಾಡ್ತೀವ, ಏನು ಮನಸ್ಸಲ್ಲಿ ಇಟ್ಕೊಂಡು ಫಾಲೋ ಮಾಡ್ತೀವ ಅಂತಕ್ಕಂಥದ್ದೇ ಪ್ರಶ್ನೆ. ಇಲ್ಲಿ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ಎಜುಕೇಷನ್ ಟೆಸ್ಟಿಂಗ್. ಮೇಲಿಂದ ಕೆಳಗಿಳಿಸ್ಕೊಂಡ್ವಿ. ವೈಲ್ ಪ್ರಿಪೇರಿಂಗ್ MCQ ಟೀಚರ್ ಶುಡ್ ಫಾಲೋ ದಿಸ್ ಗೈಡ್ಲೈನ್ಸ್ ಅಂತ ಹಾಕಿ. MCQನ ಪ್ರಿಪೇರ್ ಮಾಡಬೇಕಾದ್ರೆ ಅಂದರೆ ಸಿದ್ಧಗೊಳಿಸಬೇಕಾದರೆ, ರಚನೆ ಮಾಡಬೇಕಾದ್ರೆ ಟೀಚರ್ ಶುಡ್ ಫಾಲೋ ದೀಸ್ ಗೈಡ್ಲೈನ್ಸ್. ಒಬ್ಬ ಶಿಕ್ಷಕ ಈ ಕೆಳಗಿನ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು. ಇಲ್ಲಿ ಮೊದಲನೇದು ಕ್ಲಿಯರ್ ಸ್ಟೆಮ್ ಅಂತ ಇದೆ. ದ ಕ್ವಶನ್ ಬ್ರಾಕೆಟ್ ಸ್ಟೆಮ್ ಇದೆ, ಶುಡ್ ಬಿ ಸಿಂಪಲ್, ಕ್ಲಿಯರ್ ಆ್ಯಂಡ್ ಮೀನಿಂಗ್ಫುಲ್. ಕ್ಲಿಯರ್ ಸ್ಟೆಮ್ ಅಂತ ಹೇಳಿದ್ರೆ ಆ ಕ್ವಶನ್ ಹೇಗಿರಬೇಕು ಅಂತಕ್ಕಂಥದ್ದು, ಬಹಳ ಸ್ಪಷ್ಟವಾದಂತಹ ಕ್ವಶನ್ ಇರಬೇಕು. ಕ್ಲಿಯರ್ ಸ್ಟೆಮ್ ಅಂತ ಹೇಳಿದ್ರೆ ಇಲ್ಲಿ ಕನ್ಫ್ಯೂಷನ್ ಇರಬಾರ್ದು ಅಂತ. ದ ಕ್ವಶನ್ ಶುಡ್ ಬಿ ಸಿಂಪಲ್. ಇಲ್ಲಿ ನೀವು ಸ್ಟೆಮ್ ಜಾಗದಲ್ಲಿ ಕ್ಲಿಯರ್ ಕ್ವಶನ್ ಅಂತಂದು ಬೇಕಾದ್ರೆ ಬಳಸ್ಕೋಬೋದು. ನಿಮಗೆ ಏನಾದರೂ ಸ್ಟೆಮ್ ಅಂತಕ್ಕಂಥದ್ದು ನಿಮಗೆ ತುಂಬ ಕಷ್ಟ ಆಯಿತು ಬಳಸೋದಕ್ಕೆ ಅಂದರೆ ಕ್ಲಿಯರ್ ಕ್ವಶನ್ ಇರಬೇಕು ಅಂತ ಅಂದ್ಕೋಬೋದು. ದ ಕ್ವಶನ್ ಶುಡ್ ಬಿ ಸಿಂಪಲ್, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇರಬೇಕು. ಕ್ಲಿಯರ್, ಭಾಳ ಸ್ಪಷ್ಟವಾಗಿರಬೇಕು. ಮೀನಿಂಗ್ಫುಲ್ ಆಗಿರಬೇಕು. ನೋಡಿ, ಹೇಗೆ ಸಂಬಂಧಪಟ್ಟಿದ್ದಂತೆ ಕ್ವಶನ್ ಶುಡ್ ಬಿ ಸಿಂಪಲ್, ಕ್ಲಿಯರ್ ಆ್ಯಂಡ್ ಮೀನಿಂಗ್ಫುಲ್. ಪ್ರಶ್ನೆ ಬಹಳ ಸರಳವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಅರ್ಥಗರ್ಭಿತ ಆಗಿರಬೇಕು ಅನ್ನೋದು. ಇಷ್ಟು ಮೊದಲನೇ ಪಾಯಿಂಟ್, ಮಾರ್ಗದರ್ಶನ. ಇದು ಬರೆಯೋದಕ್ಕೆ ನಿಮ್ಗೇನು ಕಷ್ಟ ಆಗಲ್ಲ. ಅದು ದೊಡ್ಡ ಕ್ವಶನ್ ನೋಡಿ ನಿಮ್ಗೆ ಏನಾಗ್ಬಿಡುತ್ತೆ, ಕನ್ಫ್ಯೂಷನ್ ಆಗಿ ಆ ಕ್ವಶನ್ನ ಬಿಟ್ಬಿಡುತ್ತೆ ನೀವು. ಬಿಗೆ ಹೋಗೋಣ. 1 ಕರೆಕ್ಟ್ ಆನ್ಸರ್ ಬೇಕಾಗುತ್ತೆ. ನೋಡಿ, 4 ಆಪ್ಷನ್ ಕೊಡಬೇಕು ಮಲ್ಟಿಪಲ್ ಚಾಯ್ಸಲ್ಲಿ.
ಅದರಲ್ಲಿ ಒಂದು ಕರೆಕ್ಟ್ ಆನ್ಸರ್ ಕೊಡ್ಬೇಕಾ ಎಲ್ಲ ತಪ್ಪು ಕೊಡ್ಬಿಡ್ಬೇಕಾ? ಒಂದು ಕರೆಕ್ಟ್ ಆನ್ಸರನ್ನು ಕೊಡಲೇಬೇಕು ಒಂದು ಆಪ್ಷನನ್ನು. ದೇರ್ ಶುಡ್ ಬಿ ಓನ್ಲಿ ಒನ್ ಬೆಸ್ಟ್ ಕರೆಕ್ಟ್ ಆನ್ಸರ್. ಒಂದೇ ಕರೆಕ್ಟ್ ಆನ್ಸರ್ ಕೊಡಬೇಕಾಗತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ, MCQನಲ್ಲಿ. ಇದು ಗೊತ್ತಿದೆ, ಇದು ಒಂದು ಗೈಡ್ಲೈನ್ ಆಯಿತು, ನೋ ಪ್ರಾಬ್ಲಮ್, ನಿಮಗೆ ಇದು ಬಂದುಬಿಡುತ್ತೆ. ಆಮೇಲೆ ಸಿ ನೋಡಿ, ಪ್ಲಾಸಿಬಲ್ ಡಿಸ್ಟ್ರಾಕ್ಷನ್ ಅಂತೆ. ಪಾಸಿಬಲ್ ಅಲ್ಲ, ಇದು ಪ್ಲಾಸಿಬಲ್ ಅಂದರೆ ಬಿಲೀವಬಲ್ ಅಂತ, ನಂಬಿಕೆಗೆ ಅರ್ಹವಾದಂಥ ಡಿಸ್ಟ್ರಾಕ್ಟರ್ ಕೊಡ್ತೀವಲ್ಲ. ಅಂದರೆ 4 ಆಪ್ಷನ್ಸಲ್ಲಿ ಒಂದು ಸರಿ 3 ಏನಾಗಿರುತ್ತೆ, ತಪ್ಪಿರುತ್ತೆ. ಆ ಡಿಸ್ಟ್ರಾಕ್ಟರ್ಸ್ ಅಂತ ಹೇಳ್ತೀವಿ ಆಪ್ಷನ್ಸ್ಗೆ, ಅದು ಪ್ಲಾಸಿಬಲ್ ಅಂತ ಹೇಳಿದ್ರೆ ಬಿಲೀವಬಲ್ ಅಂತ, ಅಂದರೆ ನಂಬಿಕೆಗೆ ಅರ್ಹ, ಅಂದರೆ ಆ ಒಂದು ಪ್ರಶ್ನೆಗೆ, ಆ ಒಂದು ಆನ್ಸರ್ಗೆ ಸಮೀಪವಾದಂತಹ ಆಪ್ಷನ್ಸನ್ನು ನೀವು ಕೊಡಬೇಕು ಅಂತ. ರಾಂಗ್ ಆಪ್ಷನ್ ನೀವೇನು ಕೊಡ್ತೀವಲ್ಲ, ತಪ್ಪು ಆಪ್ಷನ್ ಕೊಡಲೇಬೇಕಲ್ಲ. 3 ಶುಡ್ ಬಿ ರೀಸನಬಲ್ ಅಂತ. ರೀಸನಬಲ್ ಅಂದರೆ ಭಾಳ ರೀಸನಬಲ್ ಆಗಿರಬೇಕು, ಬಿಲೀವಬಲ್ ಆಗಿರಬೇಕು, ಆ್ಯಂಡ್ ರಿಲೇಟೆಡ್ ಟು ದ ಕ್ವಶನ್, ಆ ಕ್ವಶನ್ಗೆ ಸಂಬಂಧಪಟ್ಟಿದ್ದಾಗಿರಬೇಕು ಅಂತ ಹೇಳ್ಬಿಟ್ಟು ನಾವು ಬಹಳ ಸುಲಭವಾಗಿ ಒಂದು ಕರೆಕ್ಟ್ ಆನ್ಸರನ್ನು ಫೈಂಡ್ ಔಟ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಪ್ಲಾಸಿಬಲ್ ಡಿಸ್ಟ್ರಾಕ್ಟರ್ಸ್ ಅಂತ ಹೇಳಿದ್ರೆ ರಾಂಗ್ ಆಪ್ಷನ್ ನೀವೇನು ಕೊಡ್ತೀವಲ್ಲ, ತಪ್ಪು ಆಪ್ಷನ್ನು 4ರಲ್ಲಿ 3 ತಪ್ಪು ಆಪ್ಷನ್ನ ಕೊಡಬೇಕಾಗತ್ತೆ. ಆ ತಪ್ಪು ಆಪ್ಷನ್ ಏನಿದೆ ರೀಸನಬಲ್ ಆಗಿರಬೇಕು, ಆ ಕ್ವಶನ್ಗೆ ಸಂಬಂಧಪಟ್ಟಿದ್ದು ಆಗಿರಬೇಕು ಅಂತ. D1 ನೋಡಿ, ಅವಾಯ್ಡ್ ಆಂಬಿಗ್ಯೂಯಿಟಿ ಅಂತ ಇದೆ. ಆಂಬಿಗ್ಯೂಯಿಟಿ ಅಂದರೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ಆಂಬಿಗ್ಯೂಯಿಟಿ ಈಸ್ ನಥಿಂಗ್ ಬಟ್ ಕನ್ಫ್ಯೂಷನ್. ಡು ನಾಟ್ ಯೂಸ್ ಕನ್ಫ್ಯೂಸಿಂಗ್, ಟ್ವಿಕ್ಕಿ, ವೇಗ್ ಲ್ಯಾಂಗ್ವೇಜ್. ನೋಡಿ, ಕನ್ಫ್ಯೂಸಿಂಗ್ ಆಗಿರ್ತಕ್ಕಂಥ, ಟ್ವಿಕ್ಕಿ ಆಗಿರ್ತಕ್ಕಂಥ ವೇಗ್ ಲ್ಯಾಂಗ್ವೇಜನ್ನು ನೀವು ಬಳಸಬಾರ್ದು. ಅವಾಯ್ಡ್ ಆಂಬಿಗ್ಯೂಯಿಟಿ ಅಂದರೆ ಕನ್ಫ್ಯೂಷನ್ಸನ್ನು ನೀವು ಬಳಸಬಾರ್ದು, ಅದನ್ನು ಅವಾಯ್ಡ್ ಮಾಡಬೇಕು ಅಂತ. ಆಮೇಲೆ ನೋಡಿ, ಈ ಆಪ್ಷನ್ ಯೂಸ್ ಸಿಂಪಲ್ ಲ್ಯಾಂಗ್ವೇಜ್. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜನ್ನು ನೀವು ಬಳಸಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ರಿಪೇರ್ ಮಾಡಬೇಕಾದ್ರೆ, ಸಿದ್ಧಗೊಳಿಸಬೇಕಾದ್ರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜನ್ನು ಬಳಸಬೇಕು. ಕ್ವಶನ್ ಶುಡ್ ಮ್ಯಾಚ್ ದ ಲರ್ನರ್ಸ್ ಲೆವೆಲ್. ನೋಡಿ, ವಿದ್ಯಾರ್ಥಿಗಳ ಲೆವೆಲಿಗೆ, ಸಾಮರ್ಥ್ಯಕ್ಕೆ ತಕ್ಕದಾಗಿರ್ತಕ್ಕಂಥ ಭಾಷೆಯನ್ನು, ಕ್ವಶನನ್ನು ನೀವು ಬಳಸಬೇಕು. ಚಿಕ್ಕ ಮಕ್ಕಳಿಗೆ ಭಾಳ ಡಿಫಿಕಲ್ಟಿ ಆಗಿರ್ತಕ್ಕಂಥ ಕ್ವಶನ್ ನೀಡಬಾರ್ದು. ಆ ಲೆವೆಲಿಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಲ್ಯಾಂಗ್ವೇಜನ್ನು ಬಳಸಿ ಕ್ವಶನ್ನ ಕೇಳಬೇಕು. ಆಮೇಲೆ F ನೋಡಿ, ಅವಾಯ್ಡ್ ಕ್ಲೂ ಕೊಡಬಾರ್ದು. ಯಾವುದೇ ಕಾರಣದಕ್ಕೆ ಕ್ಲೂವನ್ನು ಆಪ್ಷನ್ಸಲ್ಲಿ ಕೊಡಬಾರ್ದು. ಡು ನಾಟ್ ಗಿವ್ ಗ್ರಾಮಟಿಕಲ್ ಅಥವಾ ಲೆಂತ್ ಕ್ಲೂ ಟು ದ ಕರೆಕ್ಟ್ ಆನ್ಸರ್. ನೋಡಿ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಲೆಂತಿಗೆ ದೊಡ್ಡದಾದಂಥ ಆಪ್ಷನು, ಚಿಕ್ಕದಾದ ಆಪ್ಷನು, ಹೀಗೆ ಲೆಂತಿಗೆ ಸಂಬಂಧಪಟ್ಟಂತೆ ಕ್ಲೂವನ್ನು ಕೊಡಬಾರ್ದು. ಕರೆಕ್ಟ್ ಆನ್ಸರ್ಗೆ ಸಂಬಂಧಪಟ್ಟಂತೆ ವ್ಯಾಕರಣ, ಲೆಂತಿಂದ ನಾವು ಕರೆಕ್ಟ್ ಆನ್ಸರನ್ನು ಫೈಂಡ್ ಔಟ್ ಮಾಡೋದಕ್ಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಕ್ಲೂ ಕೊಡಬಾರ್ದು. ಸುಳಿವು ಕೊಡಬಾರ್ದು ಅಂತ. ಕ್ಲೂ ಅಂದ್ರೇನು? ಸುಳಿವನ್ನು ನೀಡಬಾರ್ದು. ಬ್ಯಾಲೆನ್ಸ್ಡ್ ಆಪ್ಷನ್ಸನ್ನ ಕೊಡಬೇಕು. ಆಪ್ಷನ್ ಕೊಡ್ತೀವಲ್ಲ ನೀವು, ಎಲ್ಲದೂ ಬ್ಯಾಲೆನ್ಸ್ ಆಗಿರಬೇಕು. ಕೀಪ್ ಆಪ್ಷನ್ ಸಿಮಿಲರ್ ಲೆಂತ್. ನೋಡಿ, ಅದರ ಒಂದು ಲೆಂತ್ ಏನಿದೆ ಆಪ್ಷನ್ದು ಸೇಮ್ ಇರಬೇಕು. ಒಂದು ಲೆಂತ್ ಚಿಕ್ಕದು, ಇನ್ನೊಂದು ಲೆಂತ್ ದೊಡ್ಡದು, ಅದು ಮಾಡಬಾರ್ದು. ಮತ್ತು ಸ್ಟ್ರಕ್ಚರ್, ರಚನೆ ಸೇಮ್ ಇರಬೇಕು. ಲೆಂತು, ಸ್ಟ್ರಕ್ಚರು ಸೇಮ್ ಇರಬೇಕು. ಏನನ್ನು ಅವಾಯ್ಡ್ ಮಾಡಬೇಕು ಅಂದರೆ ಆಲ್ ಆಫ್ ದಿ ಅಬೌವ್ ಅಂತ ಹೇಳ್ಬಿಟ್ಟು ಕೆಲವೊಂದು ಸತಿ ಆಪ್ಷನ್ಸಲ್ಲಿ ಬಂದುಬಿಡುತ್ತೆ. ನನ್ ಆಫ್ ದಿ ಅಬೌವ್, ಮೇಲಿನ ಎಲ್ಲ ಆನ್ಸರು, ಮೇಲಿನ ಯಾವುದೂ ಇಲ್ಲ. ಈ ಥರದ ಒಂದು ಆಪ್ಷನ್ಸನ್ನ ನೀವೇನು ಮಾಡಬೇಕು? ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಆಲ್ ಆಫ್ ದಿ ಅಬೌವ್, ನನ್ ಆಫ್ ದಿ ಅಬೌವ್ ವೆನ್ ಪಾಸಿಬಲ್. ನಿಮಗೆ ಸಾಧ್ಯ ಆದರೆ ಈ ಆಪ್ಷನ್ಸನ್ನು, ಯಾವುದು ಆಲ್ ಆಫ್ ದಿ ಅಬೌವ್, ನನ್ ಆಫ್ ದಿ ಅಬೌವ್ ಅಂತಕ್ಕಂಥ ಆಪ್ಷನ್ಸನ್ನು ನೀವು ಬಳಸಬಾರ್ದು. ಎಲ್ಲಿ MCQನಲ್ಲಿ ಆಪ್ಷನ್ಸನ್ನು ನೀಡಬೇಕಾದ್ರೂ ಇದನ್ನು ಬಳಸಬಾರ್ದು. ಹೀಗೆ ನೀವು ಈ ಥರದ ಗೈಡ್ಲೈನ್ಸನ್ನ ಇಟ್ಕೊಂಡು ಏನು ಮಾಡ್ಬೋದು? MCQಗಳನ್ನು ರಚನೆ ಮಾಡಬಹುದು, ಸಿದ್ಧವನ್ನು ಪಡಿಸಬಹುದು ಅಂತ ಹೇಳ್ಬಿಟ್ಟು. ಈ ಪ್ರಶ್ನೆ ದೊಡ್ಡದಿದೆ. ಇದು ಅಪ್ಲೈಡ್ ಲೆವೆಲ್ ಕ್ವಶನ್ಸು. ನಿಮ್ಮ ಒಂದು ಸೋರ್ಸ್ ಬುಕ್ಕಲ್ಲಿ ಇದಕ್ಕೆ ಆನ್ಸರ್ ಲಭ್ಯ ಇಲ್ಲ. ಇದು ಅಪ್ಲೈಡ್ ಲೆವೆಲ್ ಕ್ವಶನ್. ಈ ಥರದ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ನಿಮ್ಮ ಜೊತೆ ಇದನ್ನು ಚರ್ಚೆ ಮಾಡಿದ್ದೀನಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಪಾಪ್ಯುಲರ್ ಆಗಿದೆ ಎಜುಕೇಷನ್ ಸಿಸ್ಟಮಲ್ಲಿ. ಮತ್ತು ಟೀಚರ್ ಆಗಿ ನೀವು ಯಾವ ಗೈಡ್ಲೈನ್ಸನ್ನು ನೀವು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಈ ಒಂದು MCQಗಳನ್ನು ಸಿದ್ಧಪಡಿಸ್ತೀವ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ನಾವೇನು ಮಾಡಬೇಕು? MCQನ ಸಿದ್ಧಪಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಗೈಡ್ಲೈನ್ಸ್ ಏನು ಅದನ್ನು ನಾನು ಇಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಮೊದಲನೇದು ಕ್ಲಿಯರ್ ಸ್ಟೆಮ್ಮು, ಸೆಕೆಂಡು ಒಂದು ಕರೆಕ್ಟ್ ಆನ್ಸರು, ಥರ್ಡು ಪ್ಲಾಸಿಬಲ್ ಡಿಸ್ಟ್ರಾಕ್ಟರ್ಸು, ಆಮೇಲೆ D ಅವಾಯ್ಡ್ ಆಂಬಿಗ್ಯೂಟಿ, ಯೂಸ್ ಸಿಂಪಲ್ ಲ್ಯಾಂಗ್ವೇಜು, ಮತ್ತು ಅವಾಯ್ಡ್ ಕ್ಲೂಸು, ಬ್ಯಾಲೆನ್ಸ್ಡ್ ಆಪ್ಷನ್ಸು. ಇವೆಲ್ಲ ಅದು ಏನಾಗುತ್ತೆ ನಿಮಗೆ
ಗೈಡ್ಲೈನ್ಸ್ ಥರ ನಿಮಗೆ ಹೆಲ್ಪ್ ಮಾಡುತ್ತೆ. ಯಾವುದಕ್ಕೆ ಅಂತ ಹೇಳಿದ್ರೆ MCQನ ಸಿದ್ಧಪಡಿಸೋದಕ್ಕೋಸ್ಕರ. ಸೊ ಈ ಥರದ ಪ್ರಶ್ನೆಗಳು ನಿಮಗೆ ಹೆಚ್ಚು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಲಾಗುತ್ತೆ. ಇದು ಎಂತಹ ಪ್ರಶ್ನೆ ಅಂದರೆ ಅಪ್ಲೈಡ್ ಲೆವೆಲ್ ಕ್ವಶನ್ ಇದು. ಈ ಥರದ್ದು ಕ್ವಶನ್ ನಿಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಇಂತಹ ಒಂದು ಪ್ರಶ್ನೆಗಳಿಗೆ, ಅಪ್ಲೈಡ್ ಲೆವೆಲ್ ಕ್ವಶನ್ಗಳಿಗೆ ನಿಮಗೆ ನಾನು ಹೇಳ್ದಂಗೆ ನಿಮ್ಮ ಒಂದು ಸೋರ್ಸ್ ಬುಕ್ಕಲ್ಲೂ ಇದರಲ್ಲಿ ಆನ್ಸರ್ ಸಿಗೋದಿಲ್ಲ. ಅಂತಹ ಒಂದು ಅಪ್ಲೈಡ್ ಲೆವೆಲ್ ಕ್ವಶನ್ಸ್ಗಳನ್ನು ನೀವು ಹೇಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ ನನ್ನ ವೀಡಿಯೋಗಳನ್ನು ನೀವು ವಾಚ್ ಮಾಡಬೇಕಾಗತ್ತೆ. ಈ ವಿಡಿಯೋ ವಾಚ್ ಮಾಡೋದ್ರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ನಿಮಗೇನಾದರೂ ಇದರಿಂದ ತುಂಬ ಉಪಯೋಗ ಆಗ್ತಾ ಇದ್ದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಂಥದ್ದೇ ವಿಡಿಯೋಗಳು ನಿಮಗೆ ಹೆಚ್ಚು ಸಿಗುತ್ತೆ, ನಿಮಗೆ ಉಪಯೋಗ ಕೂಡ ಆಗುತ್ತೆ ಅಂಥೇಳಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್ ಅಂಥೇಳಿ ನಾನು ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.